ನವರಾತ್ರಿಯ 2ನೇ ದಿನ ಆರಾಧಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿ. ಬ್ರಹ್ಮ ಅಂದರೆ ಪರಮಸತ್ಯದ ಜ್ಞಾನ, ಚಾರಿಣಿ ಅಂದರೆ ಮಾರ್ಗದಲ್ಲಿ ನಡೆಯುವವಳು, ಅಂದರೆ ತಪಸ್ಸು ಮತ್ತು ಬ್ರಹ್ಮಚರ್ಯದಲ್ಲಿ ಲೀನಳಾದ ತಪಸ್ವಿನಿ. ಪುರಾಣಗಳಲ್ಲಿ ಹೇಳುವಂತೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿದ ಅವಳು ಪುನಃ ಹಿಮವಂತನ ಮಗಳು ಪಾರ್ವತಿಯಾಗಿ ಅವತಾರ ಪಡೆದಳು. ಶಿವನನ್ನು ವರನಾಗಿ ಪಡೆಯಲು ಅವಳು ಅತ್ಯಂತ ಕಠಿಣ ತಪಸ್ಸು ಕೈಗೊಂಡಳು. ವರ್ಷಗಳವರೆಗೆ ಹಿಮಾಲಯದ ಹಿಮಪರ್ವತಗಳಲ್ಲಿ ಬೇಸಿಗೆ ಚಳಿಗಾಲದ ಕಷ್ಟಗಳನ್ನು ಸಹಿಸಿ ಮಾತ್ರ ಕಂದಮೂಲ, ಹಣ್ಣು, ಕೊನೆಗೆ ಗಾಳಿಯೇ ಆಹಾರವಾಗಿ ಅವಳು ನಿಶ್ಚಲ ಧ್ಯಾನದಲ್ಲಿ ತೊಡಗಿದಳು. ಈ ಅತೀವ ತಪಸ್ಸು ಮತ್ತು ನಿರಂತರ ಧ್ಯಾನದ ಮೂಲಕ ಅವಳು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆದಳು. ಬ್ರಹ್ಮಚಾರಿಣಿ ದೇವಿ 2 ಕೈಗಳಲ್ಲಿ, ಒಂದು ಕೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಕಮಂಡಲ ಹಿಡಿದಿರುತ್ತಾಳೆ. ಅವಳ ಮುಖದಲ್ಲಿ ತಪಸ್ಸಿನ ಶಾಂತಿ, ಕರುಣೆ ಮತ್ತು ದಿವ್ಯ ತೇಜಸ್ಸು ಹೊಳೆಯುತ್ತದೆ. ನವರಾತ್ರಿಯ 2ನೇ ದಿನ ಅವಳ ಆರಾಧನೆ ಭಕ್ತರಿಗೆ ಸಹನಶಕ್ತಿ, ತ್ಯಾಗಭಾವ, ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಭಕ್ತಿಯಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಸ್ಮರಿಸಿದರೆ ಮನಸ್ಸಿಗೆ ಧೈರ್ಯ, ಸಮಾಧಾನ ಮತ್ತು ಅಚಲ ನಂಬಿಕೆ ಬೆಳೆಯುತ್ತದೆ.